ಮತ್ತೊಂದು ಕಡೆ ನಾನು ಮೋದಿ ಕಾರ್ಯಕ್ರಮಕ್ಕೆ ಹೋಗಲ್ಲ, ನನ್ನ ನಿರ್ಧಾರದಿಂದ ನಾನು ಹಿಂದೆ ಸರಿಯೋದಿಲ್ಲ, ಶಿವಮೊಗ್ಗದಿಂದ ಸ್ಪರ್ಧೆ ಮಾಡೇ ಮಾಡ್ತೀನಿ. ಇದು ಈಶ್ವರಪ್ಪ ತೆಗೆದುಕೊಂಡಿರುವಂತಹ ಖಡಕ್ ನಿರ್ಧಾರ. ಯಾರ ಮಾತನ್ನು ಕೇಳದ ಈಶ್ವರಪ್ಪ ನಡೆಯೇ ಬಿಜೆಪಿಗೆ ಟೆನ್ಷನ್ ತಂದಿಟ್ಟಿದೆ. ಹೀಗಾಗಿ ಮನವೊಲಿಸುವಂತ ಪ್ರಯತ್ನದಿಂದಲೇ ಕಮಲ ಪಡೆ ಹಿಂದೆ ಸರಿದಂತ ರೀತಿಯ ಕಂಡು ಬರ್ತಾ ಇದೆ. ಹಾವೇರಿ ಇಲ್ಲ ಶಿವಮೊಗ್ಗದಲ್ಲಿ ನಾನೇ ನಿಲ್ತೀನಿ. ಹಾವೇರಿ ಕಾಂತೇಶ್ ನಿಲ್ಲಿಸಬೇಕು ಅಂತಿದ್ದು ಮೋಸ ಮಾಡಿದ್ರಲ್ಲ. ಅಯ್ಯೋ, ಯಡಿಯೂರಪ್ಪನವ್ರ ವಿರೋಧಿಗಳು ತುಂಬ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಈಗ ನಮ್ಮ ಗಮನಕ್ಕೆ ಬರ್ತಾ ಇದೆ. ಬರೀ ಬೊಮ್ಮ ವಿರೋಧಿ ಅಲ್ಲಿರ್ಬೋದು. ಎಂಕರೇಜ್ಮೆಂಟ್ ನೋಡ್ತಾ ಇದ್ರೆ ಗೋಪಾಲ್ ಜಿ, ನಾನು ತುಂಬ ಸ್ಪಷ್ಟ ಹೇಳ್ತೀನಿ, ಶಿವಮೊಗ್ಗದಿಂದ ಜನರ ಆಶೀರ್ವಾದದಿಂದ ಸಾಧು ಸುದರ್ಶನ್ ಹ್ಯಾಂಡಿಕ್ರಾಫ್ಟ್ ಬಿಸ್ನೆಸ್ನಿಂದ ವರ್ಷಕ್ಕೆ 6 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆಶೀರ್ವಾದದಿಂದ ಗೆದ್ದು ಬಂದು ಸೀದಾ ನೀವಿರೋಂಥ ಜಾಗದ ಅಯೋಧ್ಯೆ ಬಂದು ಪ್ರಭು ಶ್ರೀರಾಮಚಂದ್ರನ ಆಶೀರ್ವಾದ ಖಂಡಿತ ನಾನು ತಗೋತೀನಿ. ನಾನು ಭಾಗವಹಿಸ್ಬಿಟ್ರೆ ಮೋದಿಯವರು ನನ್ನ ಎದುರಿಗೇನೆ ರಾಘವೇಂದ್ರನ್ ಓಟ್ ಕೇಳ್ತಾರೆ. ನಾನೇನು ಮಾಡಲಿ ಅವಾಗ? ನಾನು ಹೆಂಗೆ ಹೇಳಕ್ಕೆ ಬರುತ್ತಪ್ಪ? ನೀವು ಅಷ್ಟು ದೊಡ್ಡವ್ರಿಗೆ ನಾನು ಹೇಳಕ್ಕೆ ಬರಲಿ, ಆ ಕಾರ್ಯಕ್ರಮನ ಡಿಸ್ಟರ್ಬ್ ಮಾಡಲ. ಶಿವಮೊಗ್ಗದಿಂದಲೇ ನಿಲ್ತೀನಿ, ಗೆದ್ದು ರಾಮ ಮಂದಿರಕ್ಕೆ ಬರ್ತೀನಿ. ಶಿವಮೊಗ್ಗದಲ್ಲಿ ಯಡಿಯೂರಪ್ಪ ವಿರೋಧಿಗಳು ಬಹಳಷ್ಟು ಜನ ಇದ್ದಾರೆ. ನನ್ನ ಮುಂದೆಯೇ ರಾಘವೇಂದ್ರ ಓಟ್ ಕೇಳ್ತಾರೆ. ನಾನು ಹೇಗೆ ಮೋದಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ, ಹೀಗೆ ಯಾರೇ ಕರೆ ಮಾಡಿದ್ರು, ಯಾರೇ ಮನವೊಲಿಸಿದ್ರು ಕಡ್ಡಿ ಮುರಿದಂತೆ ಖಡಕ್ ಆಗಿ ಹೇಳ್ತಿರೋ ಈಶ್ವರಪ್ಪ ಯಡಿಯೂರಪ್ಪ ಕುಟುಂಬದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಇವತ್ತು ಕೂಡ ರಾಮ ಮಂದಿರದಿಂದ ಕರೆ ಮಾಡಿದ್ದ ಗೋಪಾಲ್ ಅವರ ಸಂಧಾನಕ್ಕೂ ಈಶ್ವರಪ್ಪ ಸುಕ್ಕು ಹಾಕಿಲ್ಲ. ಹಾವೇರಿ ಇಲ್ಲ ಶಿವಮೊಗ್ಗದಲ್ಲಿ ನಾನೇ ನಿಲ್ತೀನಿ. ಹಾವೇರಿ ಕಾಂತೇಶ್ ನಿಲ್ಲಿಸಬೇಕು ಅಂತಿದ್ದು ಮೋಸ ಮಾಡಿದ್ರಲ್ಲ. ನಾನು ಭಾಗವಹಿಸ್ಬಿಟ್ರೆ ಮೋದಿಯವರು ನನ್ನ ಎದುರಿಗೇನೆ ರಾಘವೇಂದ್ರನ್ ಓಟ್ ಕೇಳ್ತಾರೆ. ನಾನೇನು ಮಾಡಲಿ ಅವಾಗ? ನಾನು ಹೆಂಗೆ ಹೇಳಕ್ಕೆ ಬರುತ್ತಪ್ಪ? ನೀವು ಅಷ್ಟು ದೊಡ್ಡವ್ರಿಗೆ ನಾನು ಹೇಳಕ್ಕೆ ಬರಲಿ, ಆ ಕಾರ್ಯಕ್ರಮನ ಡಿಸ್ಟರ್ಬ್ ಮಾಡಲ. ಈಶ್ವರಪ್ಪ ಸದ್ಯ ಬಿಜೆಪಿ ವಿರುದ್ಧವೇ ತೊಡೆತಟ್ಟಿ ನಿಂತಿದ್ದಾರೆ. ನಿನ್ನೆ ಖುದ್ದು ರಾಜ್ಯ ಚುನಾವಣಾ ಉಸ್ತುವಾರಿ ರಾಜ್ಮೋಹನ್ ಅಗರ್ವಾಲ್ ಅವರೇ ಈಶ್ವರಪ್ಪ ಮನೆಗೆ ಬಂದು ಮನವೊಲಿಸಿದ್ರು ಸಿಟ್ಟು ಮಾತ್ರ ಕಡಿಮೆಯಾಗಿಲ್ಲ. ಹೀಗಾಗಿ ಯಾರ ಮಾತಿಗೂ ಕ್ಯಾರೆ ಎನ್ನದ ಈಶ್ವರಪ್ಪ ಇವತ್ತು ಶಿವಮೊಗ್ಗದಲ್ಲಿ ರೌಂಡ್ಸ್ ಹಾಕ್ತಿದ್ದಾರೆ. ಸಾಧು ಸಂತರು, ಸಮುದಾಯ ಸ್ವಾಮೀಜಿಗಳನ್ನ ಭೇಟಿ ಮಾಡಿ ಬೆಂಬಲ ಕೇಳ್ತಿದ್ದಾರೆ. ಹೀಗಾಗಿ ಈಶ್ವರಪ್ಪ ನಡೆಯಿಂದ ಕಂಗೆಟ್ಟಿರುವ ಬಿಜೆಪಿ ಮನವೊಲಿಕೆಯಿಂದಲೇ ಹಿಂದೆ ಸರಿದಂತೆ ಕಾಣ್ತಿದೆ. ಈಶ್ವರಪ್ಪ ಮನವೊಲಿಕೆಯಿಂದ ಹಿಂದೆ ಸರಿಯಿತಾ ಕೇಸರಿ ಪಡೆ? ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಬೆಂಕಿ ಉಗುಳ್ತಿರೋ ಈಶ್ವರಪ್ಪ ಹಿಂದೆ ಸರಿಯೋ ಮಾತೇ ಇಲ್ಲ ಅಂತ ಹೇಳ್ತಿದ್ದಾರೆ. ಇವತ್ತು ಕೂಡ ಟಿವಿ9 ಸಂದರ್ಶನದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ ಈಶ್ವರಪ್ಪ, ಪ್ರಧಾನಿ ಮೋದಿ ಹೇಳಿದ್ರು ನಾನು ಹಿಂದೆ ಸರಿಯಲ್ಲ ಅಂತ ಹೇಳಿದ್ದಾರೆ. ನಾನು ಯಾವ ಕಾರಣಕ್ಕೂ ಹಿಂದೆ ಸರಿಯಲ್ಲ ಅಂತ, ಕಾರ್ಯಕರ್ತರನ್ನ, ರಾಜ್ಯದ ಕಾರ್ಯಕರ್ತರನ್ನ ನೋವ್ಸಕ್ಕೆ ಇಷ್ಟಪಡಲ್ಲ. ಸಂಘಟನೆ ಸರಿಯಾಗಬೇಕು ಅಂತ ನನ್ನ ಅಪೇಕ್ಷೆ ಇದೆ. ಅದರಿಂದ ಹಾಗಾಗಿ ಯಾವ ಕಾರಣಕ್ಕೂ ಹಿಂದೆ ಸರ್ಕೊಳಲ್ಲ. ದಯವಿಟ್ಟು ಕ್ಷಮಿಸಿ, ಗೆದ್ದ ಮೇಲೆ ನಿಮ್ಮ ಪಾದಕ್ಕೆ ಬಂದು ಸೇರ್ಕೋತೀನಿ ಅಂತ ಅವ್ರು ಹೇಳ್ತೀನಿ. ಹೀಗೆ ಪ್ರತಿ ಮಾತಿಗೂ ನನ್ನ ನಿರ್ಧಾರ ಬದಲಿಸಲ್ಲ ಅಂತಿರೋ ಈಶ್ವರಪ್ಪರನ್ನ ಮನವೊಲಿಸೋ ಪ್ರಯತ್ನವನ್ನೇ ಬಿಜೆಪಿ ಕೈಬಿಟ್ಟಂತೆ ಕಾಣ್ತಿದೆ. ಯಾಕಂದ್ರೆ ನಿನ್ನೆ ರಾಧಾಮೋಹನ್ ಅಗರ್ವಾಲ್ ಅವರು ಈಶ್ವರಪ್ಪ ಅವರ ಮನವೊಲಿಸಲು ಬಂದಾಗ ಅವರ ಮುಂದೆಯೇ ಬಿಎಸ್ವೈ ಕುಟುಂಬದ ವಿರುದ್ಧ ಗರಂ ಆಗಿದ್ದಾರೆ. ಬಿಎಸ್ವೈ ಆಯ್ತು, ಈಗ ವಿಜಯೇಂದ್ರಗೆ ಜೈಕಾರ ಹಾಕ್ಬೇಕಾ, ವಿಜಯೇಂದ್ರ ಸಿಎಂ ಆಗೋದನ್ನ ನೋಡಿಕೊಂಡು ಕೂರ್ಬೇಕಾ ಅಂತ ಗುಡುಗಿದ ಈಶ್ವರಪ್ಪ ಈ ಕ್ಷಣಕ್ಕೆ ನನ್ನ ಮಗನಿಗೆ ಟಿಕೆಟ್ ಕೊಟ್ಟರು ನಾನು ಹಿಂದೆ ಸರಿಯಲ್ಲ ಎಂದಿದ್ದಾರೆ. ವರುಣಾದಲ್ಲಿ ಟಿಕೆಟ್ ತಪ್ಪಿದಾಗ ನಾನು ಸುಮ್ಮನಿರ್ಲಿಲ್ವಾ? ಬಂಡಾಯ ಎದ್ದಿರೋ ಈಶ್ವರಪ್ಪಗೆ ವಿಜಯೇಂದ್ರ ಟಾಂಗ್. ಈಶ್ವರಪ್ಪ ನಡೆಗೆ ಟಾಂಗ್ ಕೊಟ್ಟಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ನನಗೆ ವರುಣಾ ಟಿಕೆಟ್ ಕೈತಪ್ಪಿದಾಗ ನಾನು ಸುಮ್ಮನಿರ್ಲಿಲ್ವಾ? ಟಿಕೆಟ್ ಕೈತಪ್ಪಿದ್ದಕ್ಕೆ ನೋವಾಗೋದು ಸಹಜ. ಪಕ್ಷದ ತೀರ್ಮಾನವನ್ನ ಎಲ್ಲರೂ ಪಾಲಿಸಬೇಕು ಎಂದಿದ್ದಾರೆ. ಬಿಎಸ್ವೈ ಅವರ ಕುಟುಂಬದ ವಿರುದ್ಧ ಮಾತನಾಡುವುದು ಅರ್ಥಹೀನ ಅಂತ ತಿರುಗೇಟು ಕೊಟ್ಟಿದ್ದಾರೆ. ನನಗೂ ಕೂಡ ಹಿಂದೆ ವರ್ಣಾದಲ್ಲಿ ಟಿಕೆಟ್ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ನಮ್ಮ ರಾಷ್ಟ್ರೀಯ ನಾಯಕರ ತೀರ್ಮಾನವನ್ನು ನಾನು ಕೂಡ ಒಪ್ಕೊಂಡೆ. ಯಾಕಂದ್ರೆ ನಾನೊಬ್ಬ ಅವತ್ತು ಯಡಿಯೂರಪ್ಪರು ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ರಾಷ್ಟ್ರೀಯ ನಾಯಕರು ಏನು ಆದೇಶ ಮಾಡ್ತಾರೆ ಅದು ಪರಿಪಾಲನೆ ಮಾಡ್ತಕ್ಕಂಥದ್ದು ನನ್ನ ಕರ್ತವ್ಯ. ಇಲ್ಲ ನನಗೂ ಬೇರೆಯವ್ರಿಗೆ ವ್ಯತ್ಯಾಸ ಏನಾಗುತ್ತೆ? ಯಾವುದೇ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಇವತ್ತು ಆಯ್ಕೆ ಆಗಿದೆ, ರಾಜ್ಯದ ಅಧ್ಯಕ್ಷ ಆಗಿ ನಾನು ಒಬ್ಬನೇ ತೀರ್ಮಾನ ಮಾಡೋದಕ್ಕೆ ಸಾಧ್ಯವೂ ಇಲ್ಲ, ಅದಕ್ಕೆ ಅವಕಾಶವೂ ಇಲ್ಲ. ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ. ಯಡಿಯೂರಪ್ಪನವ್ರ ಕುಟುಂಬದ ಬಗ್ಗೆ ಮಾತನಾಡ್ತಕ್ಕಂಥದ್ದು ಅರ್ಥಹೀನ. ಇವತ್ತು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಸದೃಢವಾಗಿ ಬೆಳೆದು ನಿಂತಿದೆ ಅಂತ ಹೇಳಿದ್ರೆ ಲಕ್ಷಾಂತರ ಕಾರ್ಯಕರ್ತರ ಒಂದು ಶ್ರಮ ಇದೆ, ಪಕ್ಷದ ಹಿರಿಯರ ಒಂದು ಅವಿರತ ಹೋರಾಟ ಇದೆ. ಯಡಿಯೂರಪ್ಪನವರು ಪಾದಯಾತ್ರೆಯಿಂದ ಹಿಡಿದು ಸೈಕಲ್ ನಡಿಗೆಯಿಂದ ಹಿಡಿದು ನಗರಕ್ಕೆ ಸೀಮಿತ ಆಗಿದ್ದದನ್ನ ಭಾರತೀಯ ಜನತಾ ಪಾರ್ಟಿನ ಪ್ರತಿ ಹಳ್ಳಿಗೆ ಮನೆಗೆ ತಲುಪಿಸಿದ್ದಾರೆ.
ಬಿಎಸ್ವೈ ಕತ್ತು ಹಿಸುಕಿದ್ದಾರಿಂದ ಈಶ್ವರಪ್ಪಗೆ ವಿಜಯೇಂದ್ರ ಗುದ್ದು. ಇನ್ನು ಪಕ್ಷ ತಾಯಿ ಇದ್ದಂತೆ ಆ ತಾಯಿ ಕತ್ತನ ಬಿಎಸ್ವೈ ಮತ್ತು ಮಕ್ಕಳು ಹಿಸುಕುತ್ತಿದ್ದಾರೆ ಅಂತ ಈಶ್ವರಪ್ಪ ಆರೋಪಿಸಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರೋ ವಿಜಯೇಂದ್ರ ಕತ್ತು ಹಿಸುಕಿದ್ರು ಬೆಳೆಸ್ತಿದ್ದಾರೋ ಅನ್ನೋದು ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಎಂದಿದ್ದಾರೆ. ಇವ್ರ ಮಕ್ಕಳ ಕೈಯಲ್ಲಿ ಪಕ್ಷ ಸಿಕ್ಕಿ ಒದ್ದಾಡ್ತಾ ಇದೆ. ನಾವು ತಾಯಿ ಅಂತ ಹೇಳ್ತಾರಂತ ಪಾರ್ಟಿ BJP ಒಂದು ರೀತಿ ಆ ತಾಯಿಯನ್ನೇ ಹಿಚ್ಚುತ್ತಾ ಇದ್ದಾರೆ. ಯಡಿಯೂರಪ್ಪನವ್ರು ಕುತ್ತಿಗೆ ಹಿಚ್ಚುತ್ತಾ ಇದ್ದಾರೆ, ಅವರು ಮತ್ತು ಅವ್ರ ಮಗ ವಿಜೇಂದ್ರ. ಆ ತಾಯಿಯನ್ನು ರಕ್ಷಣೆ ಮಾಡಬೇಕಾಗಿದೆ ಈ ಒಂದು ಯಡಿಯೂರಪ್ಪನವರು ಅವ್ರ ಮಗನಿಗೆ. ಚುನಾವಣೆ ಆದಮೇಲೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗ್ತದೆ. ಯಡಿಯೂರಪ್ಪನವರಿಂದ ಕತ್ತಿರ್ತಕ್ಕಂಥ ಕೆಲಸ ಆಗಿದೆಯಾ, ಯಡಿಯೂರಪ್ಪನವರಿಂದ ನಾಯಕರುಗಳು ಬೆಳೆದು ಮಂತ್ರಿಗಿರಿ ತೆಗೆದುಕೊಂಡಿದ್ದಾರಾ, ಎಲ್ಲವೂ ಕೂಡ ರಾಜ್ಯದ ಜನತೆಗೆ ಗೊತ್ತಿದೆ. ಹಾಗಾಗಿ ಎಲ್ಲದಕ್ಕೂ ಕೂಡ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಫಲಿತಾಂಶ ಮುಖ್ಯ, ನಮ್ಮ ಕಾರ್ಯಕರ್ತರು ಉತ್ತರ ಕೊಡ್ತಾರೆ. ಒಟ್ನಲ್ಲಿ ಮೋದಿ ಆಗಮನದಿಂದ ಸಂಭ್ರಮದಲ್ಲಿ ಶಿವಮೊಗ್ಗ ಬಿಜೆಪಿ ನಾಯಕರಿಗೆ ಈಶ್ವರಪ್ಪ ನಡೆ ಬಿಸಿತುಪ್ಪವಾಗಿದೆ. ಬ್ಯೂರೋ ರಿಪೋರ್ಟ್, TV9.